morning everyone. At the last video we have made Kannada revision 1. So now let's also continue revision 2. Lesson number 12 ಕರುಣೆಯ ಹಾದಿ. ಪದಗಳ ಅರ್ಥ: ಕಪಾಟು, ಬೀರು ಅಥವಾ ಅಲ್ಮಾರು. ಮುರುಗು, ಸಂಕಟ ಪಡು ಅಥವಾ ಮನಸ್ಸು ಕರಗು. ಸ್ಪಂದಿಸು, ವಿಡಿಯೋ, ವಿಶ್ವವಿಖ್ಯಾತ, ಜಗತ್ ಪ್ರಸಿದ್ಧ. ಬಿಟ್ಟ ಸ್ಥಳ ತುಂಬಿರಿ. ಕಪಾಟಿನಿಂದ ಡ್ಯಾಶ್ಗಳು ಸಾಲು ಸಾಲಾಗಿ ಹರಿದು ಬರುತ್ತಿದ್ದವು. ಇರುವೆ. ಕಪಾಟನ್ನು ತೆರೆದು ನೋಡಿದಾಗ ಪುಸ್ತಕಗಳ ನಡುವೆ ಡ್ಯಾಶ್ಗಳಿದ್ದವು. ರೊಟ್ಟಿ. ನಿನ್ನಂತಹ ಡ್ಯಾಶ್ ಮಗನನ್ನು ಪಡೆದ ನಾನೇ ಧೈನ್ಯ, ಕರುಣಾಮಯಿ. ಗುಂಪಿಗೆ ಸೇರಿದ ಪದ ಗುರುತಿಸಿ ಬರೆಯಿರಿ. ತಾಯಿ, ಮಾತೆ, ಮಗಳು, ಜನನಿ, ಮಗಳು. ಸಂತೋಷ, ದುಃಖ, ಆನಂದ, ಖುಷಿ, ದುಃಖ. ರೊಟ್ಟಿ, ದೋಸೆ, ಉಪ್ಪಿಟ್ಟು, ಕಿತ್ತಳೆ, ಕಿತ್ತಳೆ. ಹಾರಿಸು, ಸೋಲಿಸು, ಹಾರೈಸು, ಆವೇಶಭರಿಸಿತು, ಸೋಲಿಸು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ರೊಟ್ಟಿಗಳನ್ನು ಕಪಾಟಿನಿಂದ ಏಕೆ ಮುಚ್ಚಿಟ್ಟಿದ್ದೆ? ಈ ಮಾತನ್ನು ತಾಯಿ ಹೇಳಿದಳು, ಮಗನಿಗೆ ಹೇಳಿದಳು. ಇನ್ನು ಆ ರೊಟ್ಟಿಗಳ ಅಗತ್ಯವಿಲ್ಲ, ತೆಗೆದು ಎಸೆದು ಬಿಡು. ಈ ಮಾತನ್ನು ಮಗ ಹೇಳಿದನು. ಯಾರಿಗೆ? ಅಮ್ಮಗೆ. ಮಗು, ಏಕೆ ಅಳುತ್ತಿರುವೆ? ಈ ಮಾತನ್ನು ಅಮ್ಮ ಹೇಳಿದಳು, ಮಗನಿಗೆ ಹೇಳಿದಳು. ಬಿಟ್ಟ ಸ್ಥಳ ತುಂಬಿರಿ 2. ರೊಟ್ಟಿಗಳನ್ನು ಡ್ಯಾಶ್ ಕೊಡಬೇಕಾಗಿತ್ತು. ಯಾರಿಗೆ? ಪುಸ್ತಕಗಳನ್ನು ಡ್ಯಾಶ್ ಇಟ್ಟಿರುವೆ. ಎಲ್ಲಿ? ಆ ಪೆಟ್ಟಿಗೆಯಲ್ಲಿ ಇರುವುದು ಡ್ಯಾಶ್. ಏನು? ಮಕ್ಕಳು ತರಗತಿಯಲ್ಲಿ ಡ್ಯಾಶ್ ಬಂದರು. ಯಾವಾಗ? ಒಂದು ವಾಕ್ಯದಲ್ಲಿ ಉತ್ತರಿಸಿ. ಬಾಲಕನ ತಂದೆ ತಾಯಿಯವರ ಹೆಸರೇನು? ಬಾಲಕನ ತಂದೆ ಜಾನಕಿನಾಥ್ ಬೋಸ್, ತಾಯಿ ಪ್ರಭಾವತಿ ದೇವಿ. ಬಾಲಕ ರೊಟ್ಟಿಗಳನ್ನು ಯಾರಿಗೆ ಕೊಡುತ್ತಿದ್ದನು? ಬಾಲಕ ರೊಟ್ಟಿಗಳನ್ನು ಒಬ್ಬ ಭಿಕ್ಷುಕಿಗೆ ಕೊಡುತ್ತಿದ್ದನು. ತಾಯಿ ಏನೆಂದು ಹರಿಸಿದಳು? ತಾಯಿ ಕೀರ್ತಿವಂತನಾಗಿ ಬಾಳು ಎಂದು ಹರಿಸಿದಳು. ಆ ಧೀರ ನಾಯಕ ಯಾರು? ಆ ಧೀರ ನಾಯಕ ಸುಭಾಷ್ ಚಂದ್ರ ಬೋಸ್. 2-3 ವಾಕ್ಯದಲ್ಲಿ ಉತ್ತರಿಸಿ. ಈ ಕೇಳುತ್ತಿರುವೆ ಎಂದು ತಾಯಿ ಕೇಳಿದಾಗ ಮಗನ ಕೊಟ್ಟ ಉತ್ತರವೇನು? ಅಮ್ಮ ಪ್ರತಿದಿನ ನನ್ನ ಊಟದಿಂದ ರೊಟ್ಟಿ ತೆಗೆದಿಟ್ಟು ಒಬ್ಬ ಭಿಕ್ಷುಕಿಗೆ ಕೊಡುತ್ತಿದ್ದೆ. ಆದರೆ ಈ 2 ದಿನಗಳಿಂದ ಅವಳು ಆ ಜಾಗದಲ್ಲಿ ಕಾಣಿಸಲೇ ಇಲ್ಲ. ಇನ್ನು ಕಾಣಿಸುವ ಯಾವ ಲಕ್ಷಣವೂ ಇಲ್ಲ ಎಂದು ಮಗ ಹೇಳಿದನು. ಸುಭಾಷ್ ಚಂದ್ರ ಬೋಸರ ಬಗ್ಗೆ ನಿಮಗೆ ಗೊತ್ತಿರುವ ವಿವರಗಳನ್ನು ಬರೆಯಿರಿ. ಸುಭಾಷ್ ಚಂದ್ರ ಬೋಸರು ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದರು. ಶತ್ರುವನ್ನು ಸದೆಬಡಿಯಲು ಕ್ರಾಂತಿ ಮಾರ್ಗವನ್ನು ಅನುಸರಿಸಿದರು. ವಿದೇಶದಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಸೈನ್ಯ ಕಟ್ಟಿದರು. ಲೆಸನ್ ನಂಬರ್ 14 ಮಂಗನ ನ್ಯಾಯ. ಪದಗಳ ಅರ್ಥ: ಗಡಿಗೆ, ಮಣ್ಣಿನ ಪಾತ್ರೆ. ಜಗಳ, ಕಲಹ ಅಥವಾ ಕಿತ್ತಾಟ. ನ್ಯಾಯ, ಕಾನೂನು. ನೀತಿ, ನಿಯಮ. ಕುಟಿಲ, ಮೋಸ ಅಥವಾ ವಂಚನೆ. ಪರಡಿ, ತಕ್ಕಡಿ. ಪರರು, ಅನ್ಯರು. ಸೊತ್ತು, ಸ್ವತ್ತು ಅಥವಾ ವಸ್ತು. ಪ್ರಾಸಪದಗಳ ಬರೆಯಿರಿ. ತಂದವು, ಕಾದವು. ಬಂದಿತು, ಎಂದಿತು. ನೋಡಿತು, ನುಂಗಿತು. ತೇಗಿತು, ಹಾರಿತು. ಪದ್ಯಪೂರ್ಣ ಮಾಡಿರಿ. ಜೋಡಿ ಬೆಕ್ಕು ಕೂಡಿಕೊಂಡು ಬೆಣ್ಣೆಗಡಿಗೆ ತಂದವು. ನನಗೆ ಹೆಚ್ಚು, ತನಗೆ ಹೆಚ್ಚು ಎನ್ನುತ್ತ ಜಗಳ ಕಾದವು. ಬಿಟ್ಟ ಸ್ಥಳ ತುಂಬಿರಿ. ಹೊಂಚು ಹಾಕಿ ಕುಟಿಲ ಮಂಗ ಡ್ಯಾಶ್ ಹೇಳಿ ಬಂದಿತು. ನ್ಯಾಯ. ಪರಡಿ ಚಲ್ಲಿ ಡ್ಯಾಶ್ ಮೇಲೆ ಹಾರಿತು. ಗಿಡದ. ನಮ್ಮ ಜಗಳದಿಂದ ಬೆಣ್ಣೆ ಪರರ ಸೊತ್ತಾಯಿತು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಜೋಡಿ ಬೆಕ್ಕುಗಳು ಏನನ್ನು ತಂದವು?
ಜೋಡಿ ಬೆಕ್ಕುಗಳು ಬೆಣ್ಣೆ ಗಡಿಗೆ ತಂದವು. ಜಗಳದಿಂದ ಬೆಣ್ಣೆ ಯಾರ ಸೊತ್ತಾಯಿತು? ಜಗಳದಿಂದ ಬೆಣ್ಣೆ ಪರ್ಯರ ಸೊತ್ತಾಯಿತು. ಜೋಡಿ ಬೆಕ್ಕು ಯಾವುದು ಸಲ್ಲ ಎನ್ನುತ್ತಾ ನಡೆದವು. ಜೋಡಿ ಬೆಕ್ಕು ಜಗಳ ಸಲ್ಲ ಎನ್ನುತ್ತಾ ನಡೆದವು. ಲೆಸನ್ ನಂಬರ್ 14. ಯಾರು ಹೆಚ್ಚು? ಪದಗಳ ಅರ್ಥ: ಮೊಗ, ಮುಖ. ಸಂಸ್ಕೃತಿ, ಸಂತೋಷ. ಶೃಂಗಾರ, ಅಲಂಕಾರ. ಸಂಭ್ರಮ, ಸಡಗರ. ಕೋರು, ಬಯಸು. ದವಸು, ಕಾಳು. ಗೊಡು, ಪೋಟರೆ. ಜೋಪಾಲ, ಎಚ್ಚರಿಕೆ. ಸುಸ್ತಾಗು, ಆಯರಕ, ಸಗ್ಗಿಳು. ರೋಗ ರುಜಿನ, ಕಾಯಲೆ. ಬಿಟ್ಟ ಸ್ಥಳ ತುಂಬಿರಿ. ಮನೆಗಳನ್ನು ತಳಿರು ತೋರಣಗಳಿಂದ ಡ್ಯಾಶ್ ಮಾಡಿದ್ದರು. ಶೃಂಗಾರ. ಜೀವಿಗಳು ನೀರು ಇಡಲಾರದೆ ಡ್ಯಾಶ್ ಸಾಧ್ಯವೇ ಇಲ್ಲ, ಬದುಕಲು. ಮಳೆ, ಗಾಳಿ, ಕಳ್ಳರು, ಶತ್ರುಗಳಿಂದ ಡ್ಯಾಶ್ ನೀಡುತ್ತೇನೆ, ರಕ್ಷಣೆ. ಗೆಳೆಯರೇ ತುಂಬಿದ ಡ್ಯಾಶ್ ತುಳುಕುವುದಿಲ್ಲ, ಕೊಡ. ಈ ಪದಗಳಿಗೆ ಸನಾಕ್ತ ಪದ ಬರೆಯಿರಿ. ಸ್ನಾನ, ಜಳಕ ಅಥವಾ ಮೈ ತೊಳಿ. ಗಾಳಿ, ವಾಯು ಅಥವಾ ಪವನ. ಮನೆ, ವಸತಿ ಅಥವಾ ಗೃಹ. ಸ್ನೇಹಿತ, ಗೆಳೆಯ ಅಥವಾ ಮಿತ್ರ. ಈ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. ಸಂತೋಷ, ದುಃಖ. ಸತ್ಯ, ಅಸತ್ಯ ಅಥವಾ ಮಿಥ್ಯ. ಸಮಾನ, ಅಸಮಾನ. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಇದಕ್ಕೆ ಕಾರಣ ಯಾರು ಗೊತ್ತಾ? ಈ ಮಾತನ್ನು ನೀರು ಹೇಳಿತ್ತು. ನಾನಿಲ್ಲದರೆ ಇಂದಿನ ಹಬ್ಬವೇ ನಡೆಯುವುದಿಲ್ಲ. ಯಾರು ಗೊತ್ತಾ? ಈ ಮಾತನ್ನು ಆಹಾರ ಹೇಳಿತ್ತು. ಜೀವಿಗಳಿಗೆ ರಕ್ಷಣೆ, ಉಸಿರಾಟ, ಸಂತೇವೆ ಏನು ಗೊತ್ತಾ? ಈ ಮಾತನ್ನು ಗಾಳಿ ಹೇಳಿತ್ತು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಊರಿನ ಜನರು ಮನೆಗಳನ್ನು ಹೇಗೆ ಶೃಂಗಾರ ಮಾಡಿದ್ದರು? ಊರಿನ ಜನರು ಮನೆಗಳನ್ನು ತಳಿರು ತೋರಣಗಳಿಂದ ಶೃಂಗಾರ ಮಾಡಿದ್ದರು. ಎಲ್ಲವೂ ಎಲ್ಲಿ ಸಭೆ ಸೇರಿದರು? ಎಲ್ಲರೂ ಊರಿನ ಚಾವಡಿಯಲ್ಲಿ ಸಭೆ ಸೇರಿದರು. ಪುಟ್ಟ ಮಕ್ಕಳು ಎಲ್ಲಿ ಆಡುತ್ತಿದ್ದವು? ಪುಟ್ಟ ಮಕ್ಕಳು ಅಂಗಳದಲ್ಲಿ ಆಡುತ್ತಿದ್ದವು. ಜೀವಿಗಳು ಉಸಿರಾಡಲು ಏನು ಬೇಕು? ಜೀವಿಗಳು ಉಸಿರಾಡಲು ಗಾಳಿ ಬೇಕು. 2-3 ವಾಕ್ಯದಲ್ಲಿ ಉತ್ತರಿಸಿ. ವಿದ್ಯೆ ನಡೆದ ಹಿತವಚನವೇನು? ಗೆಳೆಯರೇ ತುಂಬಿದ ಕೊಡ ತುಳುಕುವುದಿಲ್ಲ. ಎಲ್ಲರೂ ವಿದ್ಯಾವಂತನಾಗಬೇಕು. ಆಗ ನಮ್ಮ ಬಾಯಿಯಿಂದ ಯಾವುದೇ ಅಲಂಕಾರದ ಮಾತುಗಳು ತುಳುಕಲಾರವು. ಎಲ್ಲರೂ ಸಮಾನತೆಯಿಂದ ಬದುಕೋಣ ಎಂದು ವಿದ್ಯೆ ಹಿತವಚನ ನಡೆಯಿತು. ಗುರುಪುರ ಹೇಗೆ ಶೋಭಿಸಿತ್ತು? ಗುರುಪುರದಲ್ಲಿ ಅಂದು ಹಬ್ಬದ ದಿನ ಊರಿನ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳನ್ನು ತಳಿರು ತೋರಣಗಳಿಂದ ಶೃಂಗಾರ ಮಾಡಿದ್ದರು. ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿ ಹಾಕಿದ್ದರು. ಬಗೆ ಬಗೆಯ ವಿಶೇಷ ಅಡುಗೆ ಎಲ್ಲರ ಮನೆಯಿಂದ ತಯಾರಾಗುತ್ತಿತ್ತು. ಹೀಗೆ ಗುರುಪುರ ಶೋಭಿಸಿತ್ತು. So thanks for watching all my videos and don't forget to subscribe, like, share and comment. So Kannada whole revision is over right now and thanks for watching one more time. Bye bye. Thank you.